ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು DFA ಕನ್ಸ್ಟ್ರಕ್ಷನ್ ಸೀರೀಸಲ್ಲಿ ಪಾರ್ಟ್ 7ಅಲ್ಲಿ ಇವತ್ತು 3 ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಒಂದೇ ಟೈಪ್ ಪ್ರಾಬ್ಲಮ್ಸ್: ಬೈನರಿ ನಂಬರ್ಸ್, ಬೈನರಿ ಸ್ಟ್ರಿಂಗ್ ಡಿವಿಸಿಬಲ್ ಬೈ 5, ಬೈನರಿ ಸ್ಟ್ರಿಂಗ್ ಡಿವಿಸಿಬಲ್ ಬೈ 3, ಬೈನರಿ ಸ್ಟ್ರಿಂಗ್ ಡಿವಿಸಿಬಲ್ ಬೈ 2. ಸೊ ಬೈನರಿ ಅಂತ ಅಂದರೆ ಏನು? 2 ಡಿಜಿಟ್. ಸೊ ಇವಾಗ ನೋಡ್ತಾ ಹೋಗೋಣ ಅದನ್ನು ನಾವು ಹೇಗೆ ಬರೆಯೋದು. ಸೊ ಮೊದಲನೇ ಪ್ರಾಬ್ಲಮ್, ಬೈನರಿ ಡಿವೈಡೆಡ್ ಬೈ 5. ಫಸ್ಟು ಸ್ಟ್ರಿಂಗ್ ಇನ್ ಇಂಟೀಜರ್. ಇಂಟೀಜರ್ಸಲ್ಲಿ ಸ್ಟ್ರಿಂಗ್ ಇನ್ ಇಂಟೀಜರ್ಸ್ ಹೇಗೆ ಬರುತ್ತೆ? ಡಿವಿಸಿಬಲ್ ಬೈ 5 ಅಂದರೆ 5ನ ಮಲ್ಟಿಪಲ್ 0, 5, 10, 15, 20, 25 ಈ ಥರ ಬರ್ತಾ ಹೋಗುತ್ತೆ. ಸೊ ಇದೇ ಸ್ಟ್ರಿಂಗ್ನ ನಾವು ಬೈನರಿ ಡಿಜಿಟ್ಸಲ್ಲಿ ಹೇಗೆ ಬರೆಯೋದು? ಬೈನರಿ ಅಂದ್ರೇನು? 0, 1ನ ಯೂಸ್ ಮಾಡ್ಕೊಂಡು ಹೇಗೆ ಬರೆಯೋದು? ಸೊ 0ನ 0 ಅಂತಲೇ ಬರೀತೀವಿ. 5ನ ಹೇಗೆ ಬರೀತೀವಿ? 1, 0, 1 ಅಂದರೆ 2 ಪವರ್ 0, 2 ಪವರ್ 1, 2 ಪವರ್ 2 ಆ ಥರ. ಸೊ 2 ಪವರ್ 0 ಅಂದ್ರೇನು? 1. 2 ಪವರ್ 1, 1 ಆದರೆ ಇಲ್ಲಿ 0 ಇದೆ, 0ನೇ, ಪ್ಲಸ್ 0 ಪ್ಲಸ್ 2 ಪವರ್ 2 ಅಂದ್ರೇನು? 4, 4 ಪ್ಲಸ್ 1, 5. ಸೊ ಈ ಥರ ಮಾಡ್ತಾ ಹೋಗ್ತೀವಿ. ಸೊ ಇದು ಹೇಗೆ ಬರುತ್ತೆ ಅಂದರೆ 10ನ ಹೇಗೆ ಬರಿಬೋದು ಬೈನರಿಲಿ? 1, 0, 1, 0. ನೆಕ್ಸ್ಟ್ 15ನ 1, 1, 1, 1. 20ನ 1, 0, 1, 0, 0 ಈ ಥರ ಬರಿತಾ ಹೋಗ್ಬೋದು. ಸೊ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಸಿಂಪಲ್ ಟೆಕ್ನಿಕ್ ನೆನ್ಪಿಟ್ಕೊಳ್ಳಿ. ಏನಾದರೂ ಅವರು ಬೈನರಿ ಡಿವಿಸಿಬಲ್ ಬೈ 5 ಅಂದರೆ 5 ಸ್ಟೇಟ್ಸ್ ಯೂಸ್ ಆಗುತ್ತೆ, 3 ಅಂದರೆ 3 ಸ್ಟೇಟ್ಸ್, 2 ಅಂದರೆ 2 ಸ್ಟೇಟ್ಸ್. 5 ಅಂದರೆ 5 ಸ್ಟೇಟ್ನ ಯೂಸ್ ಮಾಡಿಕೊಂಡು DFAನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಡಿವಿಸಿಬಲ್ ಬೈ 3 ಅಂದರೆ 3 ಸ್ಟೇಟ್ಸ್ನ ಯೂಸ್ ಮಾಡಿಕೊಂಡು, ಡಿವಿಸಿಬಲ್ ಬೈ 2 ಅಂದರೆ 2 ಸ್ಟೇಟ್ಸ್ನ ಯೂಸ್ ಮಾಡಿಕೊಂಡು. ಸೊ ಇದು ಸ್ಪೆಷಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನೀಟಾಗಿ ನೆನ್ಪಿಟ್ಕೊಂಡ್ರೆ ಆಯಿತು. ಸೊ 5 ಸ್ಟೇಟ್ಸ್: Q0, Q1, Q2, Q3, Q4. ಸೊ ಇಲ್ಲಿರೋವಂಥ ಯಾವ್ದಾದ್ರು ಒಂದು ಸ್ಟ್ರಿಂಗ್ನ ನಾವು ತೊಗೊಂಡು ಅದನ್ನು ಸ್ಯಾಟಿಸ್ಫೈ ಮಾಡೋದ್ರಾಯ್ತು. ಸೊ ನಾವೇ ಅದನ್ನು ತೊಗೊಳೋಣ. 1, 0, 1, 0. ಸೊ ಅದನ್ನು ಹೇಗೆ ಬರೆಯೋದು ಅಂದರೆ 1 ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೆ 0 ಏನು ಬೇಕಾದರೂ ಬರ್ಬೋದು, ಹಿಂದೆ ಏನು ಬೇಕಾದರೂ ಬರ್ಬೋದು. ಒಟ್ಟಿನಲ್ಲಿ ನಮಗೆ ಆ ಸ್ಟ್ರಿಂಗ್ ಸ್ಯಾಟಿಸ್ಫೈ ಆಗಬೇಕು. ಹಿಂದೆ ಅಥವಾ ಮುಂದೆ ಏನು ಬೇಕಾದರೂ ಬರ್ಬೋದು. ಸೊ 1, 0 ಇದು ಬ್ಯಾಕ್ವರ್ಡ್ ಮೂಮೆಂಟ್. 1, 0, 1, 0, 1, 0. ಇದನ್ನು ಇಲ್ಲಿ ಈ ಸ್ಪೆಷಲ್ ಕೇಸಲ್ಲಿ ಏನು ಅಂದರೆ ಬ್ಯಾಕ್ವರ್ಡ್ ಮೂಮೆಂಟ್ ಕೂಡ ನಾವು ನೋಡ್ತೀವಿ. ನೆಕ್ಸ್ಟ್ ಇಲ್ಲೇನಾದರೂ 1 ಬಂತು, 0 ಬಂದರೆ Q2ಗೆ ಹೋಯ್ತು, 1 ಬಂದರೆ Q3ಗೆ, ಯಾಕಂದರೆ ಮತ್ತೆ 1 ಬಂದು ಮತ್ತೆ ಇಲ್ಲಿ ಸೇರುತ್ತೆ. ಸೊ ನೆಕ್ಸ್ಟ್ ಇಲ್ಲೇನಾದರೂ 1 ಬಂತು ಅಂತ ಅಂದ್ಕೊಳ್ಳಿ, ಅದನ್ನು ನಾವು ಮೊದಲನೇ ಸ್ಟೇಟಿಗೆ ಕಳಿಸೋಣ. ಮೊದಲನೇ ಸ್ಟೇಟೇ ಫೈನಲ್ ಸ್ಟೇಟ್ ಆಗಿರುತ್ತೆ, ಯಾಕಂದರೆ ಡಿವಿಸಿಬಲ್ ಬೈ 5 ಅಂದರೆ 0 ಕೂಡ ಡಿವಿಸಿಬಲ್ ಬೈ 5. ಸೊ 0 ಬಂದರೆ ಅದು ಮೊದಲನೇ ಸ್ಟೇಟಲ್ಲೇ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ 1, 0, ನೆಕ್ಸ್ಟ್ 0, ಇಷ್ಟೇ ಸಿಂಪಲ್. ನೆಕ್ಸ್ಟು ಡಿವಿಸಿಬಲ್ ಬೈ 3 ಅಂದರೆ ಹೇಗೆ ಬರೆಯೋದು? ಡಿವಿಸಿಬಲ್ ಬೈ 3 ಅಂದರೆ 3 ಸ್ಟೇಟ್: Q0, Q1, Q2. ಇದರಲ್ಲೂ ಅಷ್ಟೇ 1, 0, 0, 1, 1, 0, 0, 1 ಅದನ್ನು ಬರಿಬೇಕು. 1, 0, 1, 0 ಅಂತ ಬರೆದ್ಬಿಟ್ಟು ಆ್ಯರೋ ಮಾರ್ಕ್ಸ್ನ ಚೇಂಜ್ ಮಾಡಿದ್ರೆ ಆಯಿತು. ಸೊ ಇದು ಹಿಂದೆ ಏನು ಬೇಕಾದರೂ ಬರ್ಬೋದು, ಆದ್ದರಿಂದ ನಾವು ಸೆಲ್ಫ್ ಲೂಪಲ್ಲಿ 0 ಮತ್ತು 1ನ ಕೊಟ್ಟಿದ್ದೀವಿ. ಮೊದಲಿಗೆ 0 ಕೂಡ ಬರ್ಬೋದು, ಯಾಕಂದರೆ ಡಿವಿಸಿಬಲ್ ಬೈ 3 ಅಂದರೆ 0 ಕೂಡ ಡಿವಿಸಿಬಲ್ ಬೈ 3. ಸೊ 0 ಮೊದಲನೇ ಸ್ಟೇಟ್ ಫೈನಲ್ ಸ್ಟೇಟ್ ಆಗಿರುತ್ತೆ. ಸೊ ಈಗ ಎರಡು ಸ್ಟೇಟ್ ಡಿವಿಸಿಬಲ್ ಬೈ 2 ಅಂತ ಅಂದರೆ ಏನು ಮಾಡಬೇಕು? 2 ಸ್ಟೇಟಲ್ಲಿ ಬರೀಬೇಕು. Q0 ವಿಚ್ ಈಸ್ ದ ಫೈನಲ್ ಸ್ಟೇಟ್, ಇನಿಷಿಯಲ್ ಮತ್ತು ಫೈನಲ್ ಸ್ಟೇಟ್ ಒಂದೇ. 1, 0, Q1. ಇಲ್ಲಿ 1 ಆ ಕಡೆ ಹೋಗ್ತಿದೆ ಅಂದರೆ ಇಲ್ಲೇನಾಗುತ್ತೆ? ಸೆಲ್ಫ್ ಲೂಪ್ 0. ಇಲ್ಲಿ 0 ಈ ಕಡೆ ಹೋಗ್ತಾ ಇದೆ ಅಂದರೆ ಸೆಲ್ಫ್ ಲೂಪ್ 1. ಇಷ್ಟೇ. ಇದು ಸ್ಪೆಷಲ್ ಕೇಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಇದನ್ನು ಎಕ್ಸ್ಪ್ಲೈನ್ ಮಾಡೋದು ಸ್ವಲ್ಪ ಕಷ್ಟ, ಅದನ್ನು ನೆನ್ಪಿಟ್ಕೊಳ್ಳೋದು ಕೂಡ ಕಷ್ಟ. ಈ ಥರ ಸಿಂಪಲ್ ಟ್ರಿಕ್ಕಲ್ಲಿ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಎಕ್ಸಾಮ್ನಲ್ಲಿ ಬರಿಬೋದು. ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು.